ನಮ್ಮ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು. ಎಸ್ ಸರ್, ಒಂದು ಸಮಯದಲ್ಲಿ ಟಗರ್ ಆಗಿದ್ರು ಸರ್. ವಿ ಹ್ಯಾಡ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಆನ್ ಸಿದ್ದರಾಮಯ್ಯ. ಬಟ್ ಇವತ್ತು ರಿಟೈರ್ಡ್ ಆಗಿ ಮನೆಗೆ ಹೋಗ್ಲಿ ಅಂತ ನಾನೇ ಕೇಳ್ಕೊತೀನಿ ಸರ್. ಲೆಟ್ ಹಿಮ್ ಗೆಟ್ ರಿಟೈರ್ಡ್ ಆ್ಯಂಡ್ ಗೋ ಹೋಮ್. ಮನೆಗೆ ಹೋದ್ರೆ ಸಾಕು ಸರ್ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಯಾಕಂದರೆ ರಾಜ್ಯ ಮುಖ್ಯ, ನಮಗೆ ಸಿದ್ದರಾಮಯ್ಯನ ಮುಖ್ಯ ಅಲ್ಲ. ಬಟ್ ಒಂದು ಸಮಯದಲ್ಲಿ ಎಸ್ ಈ ವಾಸ್ ಎ ಡೆಡಿಕೇಟೆಡ್ ಲೀಡರ್ ಅಂತ ನಮಗೆಲ್ಲರಿಗೂ ಭಾಸವಾಗಿದ್ದು ನಿಜ. ಬಟ್ ಟುಡೇ ವಿ ಡೋಂಟ್ ವಾಂಟ್ ಎ CM ಹೂ ರೋಮ್ಸ್ ಆನ್ ವೀಲ್ ಚೇರ್. ಅಂದರೆ ಒಂದು ವೀಲ್ ಚೇರಲ್ಲಿ ತಿರುಗಾಡೋವಂಥ ಮುಖ್ಯಮಂತ್ರಿ ನಮ್ಮ ಕರ್ನಾಟಕಕ್ಕಂತೂ ಬೇಡ ಸರ್. ನಮ್ಮ ಕರ್ನಾಟಕದ ಪರಿಸ್ಥಿತಿ ಚೆನ್ನಾಗಿದೆ, ಎಷ್ಟೇ ಕೆಟ್ಟಿರ್ಬೋದು, ನಮ್ಮ ಎಲ್ಲರಲ್ಲೂ ಆ ಒಂದು ತಾಕತ್ತಂತೂ ಇದೆ. ವೀಲ್ ಚೇರಲ್ಲಿ ತಾನೇ ಅಸಹಾಯಕನಾಗಿ ವೀಲ್ ಚೇರಲ್ಲಿ ತಿರುಗಾಡೋವಂಥ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕಕ್ಕಂತೂ ಬೇಡ ಸರ್. ಇನ್ನು ನಮ್ಮ ನವರಸ ನಾಯಕ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವ್ರ ಬಗ್ಗೆ ಜಗ್ಗೇಶ್ ಅವ್ರ ಬಗ್ಗೆ ಏನು ಹೇಳಿದ್ರು ಸರ್? ಅವ್ರು ಸತ್ತವ್ರನ್ನೂ ಬಿಡಲ್ಲ. ಏನತ್ತ ಅದ್ರ ಅರ್ಥ ಏನು? ಅಲ್ಲ ಸರ್, ಒಬ್ಬ ಡೈರೆಕ್ಟ್ರು ತಿಳ್ಕೊಂಡಾಗ ಅವರ ನಾಲ್ಗೆ ಮೇಲೆ ಬಂದಂಥ ಪದಗಳು ಅವ್ರನ್ನ ಹೀಯಾಳಿಸಿದ್ದು ನನಗೂ ಕೂಡ ಬೇಜಾರಾಯಿತು. ಸೊ ಬದುಕಿದವ್ರನ್ನ ಅಂದಾಗೆ, ಜೀವಂತ ಇರೋರನ್ನ ಅಂದಾಗೇನೆ ಬೇಜಾರಾಗುತ್ತೆ, ಸತ್ತವ್ರನ್ನ ಅಂದಾಗ ಬೇಜಾರಾಗುತ್ತೆ. ಅದರ್ವೈಸ್ ಒಂದು ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಮಾಡುವಂಥ ವ್ಯಕ್ತಿ ಈಗ ರಾಜಕೀಯದಲ್ಲಿ ಒಳ್ಳೆ ಲಾಭ ಪಡ್ಕೊಂಡು ಆರಾಮಾಗಿದ್ದಾರೆ. ಹಂಗೆ ಇದ್ರೆ ಒಳ್ಳೇದು ಸರ್. ಸರ್, ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಬಗ್ಗೆ ಏನು ಹೇಳ್ತೀವಿ ಸರ್? ಜೀವಂತವಾಗಿ ರಾಜಕೀಯ ಕೊಲೆ ಮಾಡಿದವರು BJP ಅವರು ಅವ್ರನ್ನ ಕೊಲೆ ಮಾಡಿಬಿಟ್ರು ಸರ್. ನೋಡಿ, ಸಾಮಾನ್ಯ ಜನರು ಒಂದು MP ಆದರೆ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಸಿಗುತ್ತಲ್ಲ ಗ್ಯಾರಂಟಿ ಇಲ್ಲ. ಐ ಥಿಂಕ್ ಬಸವನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ ಇಬ್ಬರನ್ನು ರಾಜಕೀಯವಾಗಿ ಜೀವಂತವಾಗಿ ಮರ್ಡರ್ ಮಾಡಿದ್ದಾರೆ ಸರ್. ಡೆಫಿನೆಟ್ಲಿ ಈಶ್ವರಪ್ಪ. ಸೊ ಇವರೆಲ್ಲ ಹೇಗೆ ಅಂತಂದರೆ ಒಂದು ಉದಾಹರಣೆ. ಅಂದರೆ ಜಾಸ್ತಿ ಮಾತಾಡಿದ್ರೆ ಯು ವಿಲ್ ಬಿ ಕಿಕ್ಡ್ ಔಟ್ ಆಫ್ ಪೊಲಿಟಿಕ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಇವರೆಲ್ಲ ಉದಾಹರಣೆಗಳಾಗ್ತಾರೆ ಸರ್. ಈಶ್ವರಪ್ಪ, ಪ್ರತಾಪ್ ಸಿಂಹ, ಇದ್ದಿದ್ದು ಒಬ್ಬರೇ ಸರ್. ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬರು BJPನಲ್ಲಿ ಮಾತಾಡೋರು, ಅವ್ರನ್ನೂ ಕಿಕ್ಔಟ್ ಮಾಡಿ ಸ್ತಬ್ಧ ಮಾಡ್ಕೊಂಡಿದೆ BJP ಸರ್. ಅಂದರೆ ಮಾತಾಡೋರಿಗೆ ಬೆಲೆ ಇಲ್ಲ ಅಂತ ಆಯ್ತು ಸರ್ ಅಲ್ಲಿಗೆ. ಅಲ್ಲ ಸರ್, ಅವರು ಈಗ BJP ಏನು ಪ್ರತಿಪಾದಿಸುತ್ತೋ ರಾಷ್ಟ್ರೀಯತೆ ಮತ್ತು ಹಿಂದುತ್ವ, ಅದನ್ನೇ ಅಲ್ವಾ ಸರ್ ಅವರು? ಡೆಫಿನೆಟ್ಲಿ ಸರ್. ಎಷ್ಟೋ ವಿಚಾರಗಳಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರಗಳನ್ನು ನಾನು ವಿರೋಧ ಮಾಡಿದ್ದೀನಿ, ಓಪನ್ ಆಗಿ ಟೀಕೆ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ವೆನ್ ಇಟ್ ಕಮ್ ಟು ಒಬ್ಬ ಲೀಡರ್ಶಿಪ್, ಅವನಿಗೆ ತೆಗೆದಾಕೋ ವಿಚಾರ ಬಂದಾಗ ಐ ಡೆಫಿನೆಟ್ಲಿ ನಾನು ಅಕ್ಸೆಪ್ಟ್ ಮಾಡಲ್ಲ ಸರ್. ಅವರನ್ನು ಕಿತ್ತಾಕಿದ್ದಿದೆಯಲ್ಲ ಸರ್, ಅದು ಕೊಲೆ ಸರ್, ರಾಜಕೀಯ ಕೊಲೆ. ಒಬ್ಬ ವ್ಯಕ್ತಿಯನ್ನು ಜೀವಂತವಾಗಿ ರಾಜಕೀಯ ಕೊಲೆ ಮಾಡೋದಿದೆಯಲ್ಲ ಸರ್, ದಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಯತ್ನಾಳ್, ಪ್ರತಾಪ್ ಸಿಂಹ, ಅಫ್ಕೋರ್ಸ್ ಈಶ್ವರಪ್ಪ, ಇಂಥವರೆಲ್ಲ ಒಂದು ಬೇಜಾರಾಗುತ್ತೆ ಸರ್ ಇಂಥವ್ರನ್ನೆಲ್ಲ ನೋಡಿದಾಗ. ಅಂದರೆ ಒಂದು ಮಟ್ಟ ಬಂದಾಗ ಹೇಳಿದ್ರು ಆ್ಯಕ್ಚುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು, ಒಂದು 6 ತಿಂಗಳ ಮುಂಚೆನೋ ಒಂದು ವರ್ಷಕ್ಕೆ ಮುಂಚೆನೇ ಹೇಳಿದರು, ನನ್ನನ್ನು ಮುಂದಿನ ಸತಿ ಟಿಕೆಟ್ ಕೊಡ್ತಾರೋ ಇಲ್ಲೋ ಅಂತ ಎಷ್ಟೋ ಸರಿ ಉಚ್ಚಾರ ಮಾಡಿದ್ರು, ಅದನ್ನು ಹೇಳಿದ್ರು. ಬಟ್ ಐ ಥಿಂಕ್ ಉತ್ತರ ಕರ್ನಾಟಕದ ಒಂದು ಸ್ಪೀಕರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್, ಒಂದು ಧ್ವನಿ ಇತ್ತು ಸರ್, ಅವರು ಅದನ್ನು ಅಡಗಿಸಿ ಬಿಸಾಕಿದ್ರು. ಇನ್ನು ರಾಜಕೀಯವಾಗಿ ಇನ್ನೇನಾಗುತ್ತೆ ಸರ್? ಇನ್ನು ನಿಮ್ಮಂತೆ ಒಬ್ರು ಮಾಜಿ ಕೈದಿ ಸರ್, ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಏನು ಹೇಳ್ತೀರಾ ಸರ್? ಡೆಫಿನೆಟ್ಲಿ ಸರ್. ಐ ಥಿಂಕ್ ಜೀವನದಲ್ಲಿ ಏರಿಳಿತಗಳು ಸಾಮಾನ್ಯ, ಕಲಿಯೋದು ತುಂಬ ಇಂಪಾರ್ಟೆಂಟು ಸರ್. ಸೊ ಕಷ್ಟ ಬಂದಾಗ ನಾವು ಕಲಿಯೋದು ತುಂಬ ಇಂಪಾರ್ಟೆಂಟು. ಮೋಸ್ಟ್ಲಿ ಜೀವನದಲ್ಲಿ ಬಂದಂಥ ಚಾಲೆಂಜು ಅಥವಾ ಕಷ್ಟಗಳು, ಸಫರಿಂಗ್ಸು ದರ್ಶನ್ಗೆ ಒಂದಷ್ಟು ಬದಲಾವಣೆಯನ್ನು ತಂದಿದೆ ಅಂತ ನಾವು ಅನ್ಕೊಂತೀವಿ. ಬದಲಾವಣೆ ಆಗಲಿ, ಐ ಥಿಂಕ್ ಆ ಫ್ಯಾಮಿಲಿಗೆ ಆ ವ್ಯಕ್ತಿ ಬೇಕಾಗಿದೆ. ಬಟ್ ಹೋಗಿದ್ದ ಜೀವನ ಕೂಡ ಅಕಸ್ಮಾತ್ ಏನಾದರೂ ಅವರದಕ್ಕೆ ಕಾರಣಕರ್ತ ಆಗಿದ್ರೆ, ಸೊ ಲೆಟ್ ಹಿಮ್ ಹ್ಯಾವ್ ಸಮ್ ರಿಯಲೈಸೇಷನ್ ಅಬೌಟ್ ದಟ್ ಅಂತ ಹೇಳ್ತೀನಿ ಸರ್. ಮುಂದಿನ ದಿನಗಳು ಒಳ್ಳೊಳ್ಳೆ ಫಿಲಮ್ಗಳು ಮಾಡಲಿ, ಮತ್ತೆ ಹೀರೋ ಆಗಲಿ, ಮತ್ತೆ ಜನರಿಗೆ ಮನೋರಂಜನೆ ಕೊಡಲಿ ಅಂತ ವಿ ಜಸ್ಟ್ ಪ್ರೇ ಫಾರ್ ಇಟ್. ಎಸ್. ಇನ್ನು ಕಟ್ಟ ಕಡೆಯದಾಗಿ ಸರ್, BY ವಿಜಯೇಂದ್ರ ಸರ್, ಯಡಿಯೂರಪ್ಪ ಇವತ್ತು ಲೀಡ್ರು ಸರ್. ಅವ್ರಿಗೇನಾದರೂ 50 ವರ್ಷ ಇದ್ದಿದ್ರೆ ಮತ್ತೆ BJPನ ಪವರ್ ತೊಗೊಂಬರ್ತಾಯಿದ್ರು. ಯಡಿಯೂರಪ್ಪ ಇಸ್ ಡಿಫ್ರೆಂಟ್ ಆ್ಯಂಡ್ ವಿಜೇಂದ್ರ ಇಸ್ ಡಿಫ್ರೆಂಟ್ ಸರ್. ಅಪ್ಪ CM ಆದ ಮಾತ್ರಕ್ಕೆ, ಒಬ್ಬ ಲೀಡರ್ ಆದ ಮಾತ್ರಕ್ಕೆ ವಿಜೇಂದ್ರ ಆಗಬೇಕು ಅಂತ ಏನಿಲ್ಲ. ವಿಜೇಂದ್ರ ಇಸ್ ಜಸ್ಟ್ ಎ ಕಾಪಿ ಸರ್. ಕಾಪಿ ಆ್ಯಂಡ್ ಒಂದು ಹೆಮ್ಮರ ಯಡಿಯೂರಪ್ಪ, ಅದ್ರ ಕೆಳಗಡೆ ನೆರಳಲ್ಲಿ ಇರುವಂಥದ್ದು ಒಂದು ಪುಟ್ಟ ಗಿಡ, ಅದು ಯಾವುದೋ ವಿಜೇಂದ್ರ. ರಾಜಕೀಯವಾಗಿ ಕಷ್ಟ ಸರ್, ಕರ್ನಾಟಕದ ರಾಜಕೀಯದಲ್ಲಿ ವಿಜೇಂದ್ರ ಅಂತವ್ರಿಗೆ ಕಷ್ಟ ಇದೆ ಸರ್. ಯಾಕಂದರೆ ಅಪ್ಪನ ರಾಜಕೀಯನ ನೋಡ್ಕೊಂಬಂದಿದ್ದಾರೆ ಹೊರತು ಕಲ್ತ್ಕೊಂಬಂದಿಲ್ಲ. ಇವತ್ತಿನ ರಾಜಕೀಯ ತುಂಬ ಕಷ್ಟ ಇದೆ. ಸೊ ಪಾಸಿಬಲಿ ಅವ್ರು ಅನ್ಕೊಂಡ್ರದ್ದು ಏನೂ ಆಗಲ್ಲ ಅಂತ ಅನಿಸುತ್ತೆ ಸರ್ ನನಗೆ. ಏನೋ ಆಗಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅದೆಲ್ಲ ಅಷ್ಟು ಈಸಿಯಾಗಿ ಆಗಲ್ಲ. ತುಂಬ ಕಷ್ಟ ಇದೆ, ತುಂಬ ಚಾಲೆಂಜಸ್ ಇದೆ. ಅದನ್ನು ಅವ್ರು ಫೇಸ್ ಮಾಡೋ ಕೆಪಾಸಿಟಿನೂ ಇಲ್ಲ ಅಂತ ನನಗೊಂದು ಯೋಚನೆ. ಓಕೆ.
ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ಅದಕ್ಕೂ ಮುನ್ನ ಒಂದಷ್ಟು ಚರ್ಚೆಗಳು ಬಾಕಿ ಇದಾವೆ Yes, yes, yes. ಸರ್. ನೀವು ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳ ಆಫರ್ಗಳು ನಿಮ್ಮ ಕೈಯಲ್ಲಿತ್ತು. ಡೆಫಿನೆಟ್ಲಿ ಎಷ್ಟು ಆಫರ್ಗಳನ್ನ ಕಳ್ಕೊಂಡ್ರಿ ಸರ್? ಜೈಲಿಗೆ ಹೋದ ಕಾರಣವನ್ನೇ ಇಟ್ಕೊಂಡು ಎಷ್ಟು ಹೋಯ್ತು ಸರ್, ರಿಯಾಲಿಟಿ ಶೋಸ್ ಹೋಯ್ತು. ಬಟ್ ಸರ್ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್. ನಾನು ಮಾಡ್ತಾ ಇರೋಂಥದ್ದು, ನಾನು ಜನಗಳಿಗೆ ಪರಿಚಯ ಆಗಿದ್ದೇನೆ ಹೋರಾಟದಿಂದ, ಒಂದು ಧ್ವನಿಯಾಗಿ ಒಂದು ನಿಷ್ಠುರತೆಯನ್ನು ಕಾಪಾಡ್ಕೊಂಡು ಬಂದೆ. ಅಂದ್ರೆ ಯಾರೇ ಏನೇ ಮಾಡಿದ್ರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾ ಬಂದೆ. ಅದೇ ಜನಕ್ಕೆ ಅಭಿರುಚಿಯಾಗಿದ್ದು. ಯಾರೊಬ್ರು ಕೇಳೋದು, ಈಗ ನಾವು 3 ತಿಂಗಳು ಇರ್ಲಿಲ್ಲ, 3.5 ತಿಂಗಳು ಇರ್ಲಿಲ್ಲ. ಸೊ ಸಮಾಜ ಡೆಡ್ ಆಗೇ ಇದೆ. ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದಕ್ಕೆ ಮೇಕೆದಾಟಕ್ಕೆ ಬಂದಿಲ್ಲ, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ. ಅಕಸ್ಮಾತ್ ನಾನು ಇದ್ದಿದ್ರೆ ಯಾಕಪ್ಪ ನಟ್ಟು ಬೋಲ್ಟ್ ಟೈಟ್ ಮಾಡೋದು, ಯಾಕೆ ಅದೇ ಚಿತ್ರರಂಗದವ್ರ ಪಕ್ಕದಲ್ಲಿ ಇಟ್ಕೊಂಡು ಓಟ್ ಕೇಳಿದ್ ನಾವು ನೋಡಿಲ್ವಾ ಡಿ ಕೆ ಶಿವಕುಮಾರ್ ಅಂತ ಪ್ರಶ್ನೆ ಮಾಡ್ತಾ ಇದ್ದೆ. ನಿಷ್ಠೂರವಾಗಿ ಕೇಳ್ತಾ ಇದ್ದೆ. ಕೇಳೋರಿಲ್ವಲ್ಲ ಸರ್, ಕೇಳೋರಿಲ್ಲ. ಚಿತ್ರರಂಗ ಅಂತಂದ್ರೆ ಒಂದು ಸಮುದಾಯ, ಅವ್ರನ್ನು ಕೇಳೋರಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಹೌದಲ್ವಾ? ಈಗ ಸರ್ ಈ ಸಂವಿಧಾನದ ವಿಚಾರವಾಗಿ ನಡೆದಂತ ಅಲ್ಲಿ ಏನು ಬೆಳಗಾಮಲ್ಲಿ ಏನಿದೆ, ಅದ ವಿಚಾರ ಬಂದಾಗ ಅಡಿಷನಲ್ SP ನ ಹೊಡಿಯಕ್ ಹೋದ್ರು. ಒಂದ್ ಹೆಜ್ಜೆ ಹಿಂದೆ ಹೋದ. ಇಲ್ಲ ಅಂತಂದ್ರೆ ಅವತ್ತು ಬೇರೆನೇ ಘಟನೆ ನಡೆದೋಗ್ತಾ ಇತ್ತು. ಸೊ ಇವ್ರುಗಳೆಲ್ಲ ಸರ್ ಎಲ್ಲೋ ಒಂದ್ ಕಡೆ ಮುಖವಾಡಧಾರಿ ರಾಜಕಾರಣಿಗಳು. ರಾಜ್ಯಕ್ಕೆ ಒಂದು ಹೊಸ ಧ್ವನಿ ಬೇಕಾಗಿದೆ ಸರ್, ಹೊಸತನ ಬೇಕಾಗಿದೆ ಸರ್. ಜನಗಳ ನೋವನ್ನ ನಿವಾರಿಸುವಂತ ನೈತಿಕ ಹೊಣೆ ಹೊತ್ತಿರುವಂತ ಹೊಸ ರಾಜಕಾರಣಿಗಳು ಬೇಕಾಗಿದೆ ಸರ್. ಅದರ ಹುಡುಕಾಟದಲ್ಲಿ ನಾವಿದ್ದೀವಿ ಸರ್. ಇನ್ನು ಕಡೆಯದಾಗಿ ಸರ್, ನಮ್ಮ ಫ್ರೀಡಮ್ ಟಿವಿ ಕೂಡ ಹೇಳಿದ್ದು ಜಗ್ಗಿ ರಿಟರ್ನ್ಸ್ ಅಂತ. ಜಗ್ಗಿ ರಿಟರ್ನ್ಸ್ ಆದ ನಂತರ ನಿಮ್ಮದೇ ಅಭಿಮಾನಿಗಳು ನಿಮ್ಮನ್ನ ಇಷ್ಟಪಡುವಂತ ಒಂದು ವರ್ಗ, ಆ ವರ್ಗ ಕಡೆಯದಾಗಿ ಏನ್ ಹೇಳ್ತೀರಾ ಸರ್? ಇಲ್ಲ, ಅಕಸ್ಮಾತ್ ಕಳೆದ ಒಂದಷ್ಟು ತಿಂಗಳಲ್ಲಿ ಅಕಸ್ಮಾತ್ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ, ದಯಮಾಡಿ ಅದನ್ನ ಐ ಥಿಂಕ್ ಐ ಡೆಫಿನೆಟ್ಲಿ ಆಸ್ ಫಾರ್ ಎನ್ ಅಪಾಲಜಿ. ಯಾಕಂದ್ರೆ ನೋವಾಗಿದ್ರೆ ನಾನು ಅದನ್ನ ಕ್ಷಮೆ ಹೇಳ್ತೀನಿ. ಬಟ್ ಅದು ನಾನು ಬೇಕು ಅಂತ ಮಾಡಿದಲ್ಲ, ಅದು ಒಂದು ಷಡ್ಯಂತ್ರದ ಒಂದು ಭಾಗವಾಗಿ ನಾನೇ ಬಲಿಯಾದೆ ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಎಷ್ಟೋ ಜನಕ್ಕೆ ನೋವಾಗಿದೆ, ಎಷ್ಟೋ ಜನ ಆಗ್ಬಾರ್ದಾಗಿದೆ ಜಗದೀಶ್ ಈ ಥರ ಅಂತೇಳಿ. ಎಸ್, ಐ ಡೆಫಿನೆಟ್ಲಿ ಸಿಕ್ ದರ್ ಅಪಾಲಜಿ. ತಪ್ಪಾಯಿತು, ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮನ್ನ ಪ್ರೀತಿ ಮಾಡೋದು ದ್ವೇಷ ಮಾಡಿದ್ದು ಜನರಿಗೆ ಬಿಟ್ಟಿದ್ದು. ನಮ್ಮನ್ನ ಪ್ರೀತಿ ಮಾಡಿದ್ರು ಒಪ್ಕೊಳ್ತೀವಿ, ದ್ವೇಷ ಮಾಡಿದ್ರು ಒಪ್ಕೊಳ್ತೀವಿ. ಇಟ್ ಇಸ್ ಅಪ್ ಟು ದ ಪೀಪಲ್. ಓಕೆ, ಬಟ್ ಒಂದೊಂದು ನಿಜ, 2028ಕ್ಕೆ ಒಂದು ದೊಡ್ಡ ಬದಲಾವಣೆಯನ್ನ ನಾವು ರಾಜ್ಯದಲ್ಲಿ ಕಾಣ್ತೀವಿ. ರಾಜಕೀಯ ಬದಲಾವಣೆ. ಎಸ್, ರಾಜಕೀಯ ಬದಲಾವಣೆ ಸರ್. ಲಿಟ್ರಲಿ ಇಷ್ಟ ಆಯ್ತು ನನಗೆ. ಈಗೋವನ್ನ ಸೈಡ್ಗೆ ಇಟ್ಕೊಂಡು ಎಸ್ ಸರ್, ಎಸ್ ಸರ್, ಕ್ಷಮೆ ಕೇಳೋದು ಇದೆಯಲ್ಲ ಸರ್, ಅದು ದೊಡ್ಡ ಗುಣ ಸರ್. ಸರ್ ಅವರೇ ಬೆಳೆಸಿರೋದು ನಮ್ಮನ್ನ ಅಲ್ವಾ? ಈಗ ಇರೋ ನಮ್ಮನ್ನ ನೋಡೋ ಜನನೇ ನಮ್ಮನ್ನ ಬೆಳೆಸಿರೋದು. ಈಗ ಎಷ್ಟೋ ಜನಕ್ಕೆ ಪಾಪ ಅವರು ಜಗದೀಶ್ ಈ ತರ ಮಾಡಬಾರ್ದು ಅಂದ್ರೆ ಓಪನ್ ಹೇಳ್ಲಿಕ್ಕಾಗ್ಲಿಲ್ಲ. ಅವ್ರಿಗೆ ಕಾಲ್ಸ್ ಅಲ್ಲಿ ಗೊತ್ತಾಗಿದ್ದೇನೋ ಅಂತಂದ್ರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಚೇಂಜ್ ಅಂಡ್ ಅಪಾಲಜಿ. ಕೇಳೋದ್ರಲ್ಲಿ ತಪ್ಪೇನಿದೆ ಸರ್? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.